ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಕ್ಕೆ. ಜೀವಾಂತ್ಯ ದಿನವೆಲ್ಲ ಯೇಸುವು ಗೊಬ್ಬರಿಗೆ. ಆಮೆನ್. ಜೀವಾಂತ್ಯ ದಿನವೆಲ್ಲ ಯೇಸುವು ಗೊಬ್ಬರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಕ್ಕೆ. ಹೇಳೋಣ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಕ್ಕೆ. ಆಮೆನ್. ಜೀವಾಂತ್ಯ ದಿನವೆಲ್ಲ ಯೇಸುವು ಗೊಬ್ಬರಿಗೆ. ಹೌದು ಸ್ವಾಮಿ. ಜೀವಾಂತ್ಯ ದಿನವೆಲ್ಲ ಯೇಸುವು ಗೊಬ್ಬರಿಗೆ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಆಮೆನ್. ನನ್ನ ಮನದಲ್ಲಿ ಆಮೆನ್ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರನ್ನ. ಆಮೆನ್. ಆಶೀರ್ವದಿಸು ನಿನ್ನ ನಂಬುವವರನ್ನ. ಸ್ತುತಿ ಮಾಡುವೆ. ಆಮೆನ್. ಪೂರ್ಣ ಹೃದಯದಿಂದ ಆರಾಧಿಸೋಣ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಕ್ಕೆ. ಆಮೆನ್. ಜೀವಾಂತ್ಯ ದಿನವೆಲ್ಲ ಯೇಸುವು ಗೊಬ್ಬರಿಗೆ. ನಿನಗೊಬ್ಬರಿಗೂ ಮಾತ್ರನೇ ಸ್ವಾಮಿ. ಆಮೆನ್. ಯೇಸುವು ಗೊಬ್ಬರಿಗೆ. ನಿನ್ನ ವಾಕ್ಯದಂದೆ ನಡೆಯುವೆನಾ, ನಿನ್ನ ಆತ್ಮ ತುಂಬಿಸು ನನ್ನ. ಹೇಳೋಣ. ನಿನ್ನ ವಾಕ್ಯದಂದೆ ನಡೆಯುವೆನ. ಒಪ್ಪಿಸೋಣ. ನಿನ್ನ ಆತ್ಮದಿ ತುಂಬಿಸು ನನ್ನ. ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನ. ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನ. ಅಭಿಷೇಕಿಸು ನಿನ್ನ ನಂಬುವವರನ್ನ. ಹೌದು ಸ್ವಾಮಿ. ನಿನ್ನ ನಂಬುವವರನ್ನ. ಸ್ತುತಿ ಮಾಡುವೆ. ಸ್ತುತಿ ಮಾಡುವೆ ಕರ್ತನಿಗೆ. ಆಮೆನ್. ಯೇಸುವೇ ರಕ್ಷಕಕ್ಕೆ. ಜೀವಾಂತ್ಯ. ಆಮೆನ್. ಸಂತೋಷವಾಗಿ ಕರಗಳನ್ನು ತಟ್ಟಿ. ಆಮೆನ್. ಆಮೆನ್.
ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲಿ ಎಲ್ಲರೂ ಬರಲಿ. ಆಮೆನ್. ನಿನ್ನ ಬೆಳಕಲ್ಲಿ ಸ್ವಾಮಿ ಎಲ್ಲರೂ ನಡೆಯಲಿ. ಮಾಡುವೆ ಆಮೆನ್ ರಕ್ಷಕಕ್ಕೆ. ಹೃದಯದಿಂದ ಆರಾಧಿಸೋಣ. ಹೌದು ದೇವರೇ, ನನಗೋಸ್ಕರ ಸಿಲುಬೆಯಲ್ಲಿ ನನಗೋಸ್ಕರ ಕಾಯಪಟ್ಟಿರುವ ಕರ್ತನನ್ನು ನೋಡಿ ಆರಾಧಿಸೋಣ ದೇವರೇ. ಆಮೆನ್. ಯೇಸುವು ಗೋಪರಿಗೆ ಹೇಳೋಣ ಈ ವಾದ್ಯ ದಿನವೆಲ್ಲ. ಯೇಸುವು ಗೋಪರಿಗೆ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಕ್ಕೆ. ಉರ್ರಗಲಲಬೋ. ಹೌದು ಕರ್ತನೇ, ಯೇಸು ಸ್ವಾಮಿ ರಕ್ಷಕಕ್ಕೆ. ಜೀವಾಂತ್ಯ ದಿನವೆಲ್ಲ ಯೇಸುವು ಗೋಪರಿಗೆ ಹೇಳೋಣ ನನ್ನ ಜೀವಾಂತ್ಯ. ಆಮೆನ್. ಯೇಸುವು ಗೋಪರಿಗೆ ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಆಮೆನ್. ನಿನ್ನ ನಾಮವೇ ಆಮೆನ್ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ. ಹೌದು ಸ್ವಾಮಿ. ಆಮೆನ್. ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ ಸಂತೋಷವಾಗಿ. ಆಮೆನ್. ಅದ್ಭುತ ರಕ್ಷಕಕ್ಕೆ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಕ್ಕೆ. ಜೀವಾಂತ್ಯ ದಿನವೆಲ್ಲ ಯೇಸುವು ಗೋಪರಿಗೆ ನನ್ನ ಜೀವಾಂತ್ಯ. ಆಮೆನ್. ಆಮೆನ್. ಯೇಸುವು ಗೋಪರಿಗೆ ನಿನ್ನ ವಾಕ್ಯದಂತೆ ನಡೆಯುವೆನಾ. ನಿನ್ನ ಆತ್ಮದಿ ತುಂಬಿಸು ನನ್ನ. ಕೇಳೋಣ. ನಿನ್ನ ವಾಕ್ಯದಂತೆ ನಡೆಯುವೆನಾ. ನಿನ್ನ ಆತ್ಮದಿ ತುಂಬಿಸು ನನ್ನ. ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನ. ಪರಿಶುದ್ಧ ಆತ್ಮದಿಂದ ಸಾರು ಸುವಾರ್ತೆಯನ್ನ. ಅಭಿಷೇಕಿಸು ನಿನ್ನ ನಂಬುವವರನ್ನ. ಆಮೆನ್. ಅಭಿಷೇಕಿಸು ನಿನ್ನ ನಂಬುವವರನ್ನ. ಸ್ತುತಿ ಮಾಡುವೆ ಕರ್ತನಿಗೆ. ಆಮೆನ್.
ಹೃದಯದಿಂದ ಆರಾಧಿಸೋಣ. ಆಮೆನ್. ಅದ್ಭುತ ರಕ್ಷಕನೇ, ಜೀವಾಂತ್ಯ ದಿನವೆಲ್ಲ ಯೇಸುವು ಗೊಬ್ಬರಿಗೆ. ನಿನಗೊಬ್ಬರಿಗೂ ಮಾತ್ರನೇ ಸ್ವಾಮಿ ಸಂತೋಷವಾಗಿ. ಆಮೆನ್ ಆಮೆನ್. ಯೇಸುವು ಗೊಬ್ಬರಿಗೆ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಆಮೆನ್. ನನ್ನ ಮನದಲ್ಲಿ ನಿನ್ನ ಮಾತು, ನಿನ್ನ ಬಾಯಲ್ಲಿ ನಿನ್ನ ಹಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರನ್ನ. ಆಮೆನ್. ಆಶೀರ್ವದಿಸು ನಿನ್ನ ನಂಬು. ಇನ್ನೊಂದು ಸಾರಿ ಕೇಳೋಣ. ಆಶೀರ್ವದಿಸು ನಿನ್ನ ನಂಬುವವರ. ಆಮೆನ್. ಆಶೀರ್ವದಿಸು ನಿನ್ನ ನಂಬುವವರನ್ನ. ಆಮೆನ್. ಆಶೀರ್ವದಿಸು ನಿನ್ನ ನಂಬುವವರನ್ನ. ಆಮೆನ್. ಇವತ್ತು ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕರ್ತನೇ. ಆಶೀರ್ವದಿಸು ನಿನ್ನ ನಂಬುವವರನ್ನ. ಸ್ತುತಿ ಮಾಡುವೆ ಕರ್ತನಿಗೆ. ಆಮೆನ್. ಎಲ್ಲರ ಜೋರಾಗಿ ಕರಗಳನ್ನು ತಟ್ಟಿ ಸಂತೋಷವಾಗಿ ಆಮೆನ್ ಸ್ತುತಿ ಮಾಡುವೆ ಕರ್ತನಿಗೆ. ಅದ್ಭುತ ರಕ್ಷಕನೇ. ಆಮೆನ್. ಜೀವಾಂತ್ಯ. ಆಮೆನ್ ಆಮೆನ್. ಉರ್ರಗಲಲಲಲಬೋ. ಆಮೆನ್. ಯೇಸುವು ಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ. ಉರ್ರಗರಬೋ. ರಿಗರಲಲಲಲಲಲಲಬೋ. ಆಮೆನ್ ಆಮೆನ್. ರಗರಗಲಲಲಲಲಲಲಬೋ. ರಿಗರಗರಗರಲಲಲಲಲ. ರಿಗರಗರಗರಬೋ. ಲೆಲೆಲೆಲೆಲೆಲೆಲೆಲೆ. ದೇವರೇ ನಿನ್ನನ್ನು ಸ್ತುತಿಸ್ತಾ ಇದೀವಿ ಸ್ವಾಮಿ. ಕರ್ತನೇ ನಿಮಗೆ ಸ್ತುತಿಗಳನ್ನು ಅರ್ಪಿಸ್ತಾ ಇದೀವಿ ಸ್ವಾಮಿ. ನನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿದು ನನ್ನನ್ನು ದೇವರೇ ರಕ್ಷಿಸಿದ ಕರ್ತನು ನೀನು ಮಾತ್ರನೇ ಸ್ವಾಮಿ. ನನ್ನ ಆರಾಧನೆ ನನ್ನ ದೇವರೇ ನನ್ನ ಆರಾಧನೆಗೆ ಯೋಗ್ಯನು, ನನ್ನ ಸ್ತುತಿಗೆ ಯೋಗ್ಯನು ನೀನು ಒಬ್ಬನು ಮಾತ್ರನೇ ಸ್ವಾಮಿ. ನನ್ನ ಜೀವಾಂತ್ಯ ಕಾಲವಲ್ಲ ನಿನ್ನನ್ನೇ ಆರಾಧಿಸುವೆ. ನಿನಗೆ ಮಾತ್ರನೇ ಆರಾಧಿಸುವೆ. ನಿನ್ನನ್ನು ಮಾತ್ರನೇ ಆರಾಧಿಸುವೆ ಸ್ವಾಮಿ. ನನ್ನ ಆರಾಧನೆಗೆ ಯೋಗ್ಯನು ನೀನೆ, ನನ್ನ ಸ್ತುತಿಗೆ ಯೋಗ್ಯನು ನೀನೆ, ನನ್ನ ರಕ್ಷಕ ನೀನೇ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಆಮೆನ್. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಹೇಳೋಣ. ನಾನು ಸುಖವಾಗಿ ಬಾಳಬೇಕು
ಹೌದು ಕರ್ತನೇ, ನನ್ನ ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು. ಹೌದು ಸ್ವಾಮಿ, ಹೆಸರಿಡಿದು ನೀ ಕರೆದೆ. ಕರುಣಾಪೂರ್ಣನೇ ಓ ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದೀನವೆಲ್ಲ ಮಾಡು ಆರಾಧನೆ. ಯೇಸು ಸ್ವಾಮಿ, ನನ್ನ ಉಸಿರಿರುವ ದೀನವೆಲ್ಲ ನಾ ಮಾಡು ಆರಾಧನೆ. ಎಲ್ಲರೂ ಸಂತೋಷವಾಗಿ ಆರಾಧನೆ, ಆರಾಧನೆ. ಪೂರ್ಣ ಹೃದಯದಿಂದ ಆರಾಧಿಸೋಣ. ಕರ್ತನೇ, ಹೃದಯದಿಂದ ಒಂದೇ ಮನಸ್ಸಿಂದ ಆ ಕರ್ತನನ್ನು ಆರಾಧಿಸೋಣ. ಎಸ್, ಕಲ್ವಾರಿ ಶಿಲುಬೆಯನ್ನು ನೋಡಿ ಆರಾಧಿಸೋಣ. ನಮಗೋಸ್ಕರ ರಕ್ತವನ್ನು ಸುರಿದು, ನಮ್ಮ ಪಾಪಗಳಕ್ಕೋಸ್ಕರ, ನನ್ನ ಶಾಪಗಳಕ್ಕೋಸ್ಕರ, ಓ ನನ್ನ ರೋಗಗಳಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರ ಜಯವನ್ನು ಕೊಟ್ಟಿರುವ ಕರ್ತನು, ಆ ಕರ್ತನನ್ನು ನೋಡಿ ಆರಾಧಿಸೋಣ. ಓ ಆರಾಧನೆ, ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ, ಬೇರೆ ನಿಲ್ಲಪ್ಪ. ಲೋಕವಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಕ್ಕಲಿಲ್ಲ ನಿನ್ನದ ತಂದೆ. ಆಮೇಲೆ ಹೃದಯ ತುಂಬ ನಿನ್ನ ಜ್ಞಾಪಕ. ಹೌದು ಕರ್ತನೇ, ಅದನ್ನು ಬಿಟ್ಟು ಬೇರೆ ನಿಲ್ಲಪ್ಪ. ಹುಡುಕಿ ನಾ ಬಂದೆ, ಆಮೇಲೆ ಎಲ್ಲೂ ಸಿಕ್ಕಲಿಲ್ಲ ನಿನ್ನದ ತಂದೆ. ಆಮೇಲೆ ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಬದುಕಿರುವ
ಎಲ್ಲ ಬಾಯಿಗಳನ್ನು ತೆರೆದು ದೇವರನ್ನು ಸ್ತುತಿಸೋಣ. ಎಲ್ಲ ಕರಗಳನ್ನು ಎತ್ತಿ ದೇವರನ್ನು ನೋಡಿ, ದೇವರನ್ನು ನೋಡಿ ಎಲ್ಲ ಹೃದಯದಿಂದ ಒಂದೇ ಮನಸ್ಸಿಂದ ಸ್ತುತಿಸೋಣ. ಓ, ಒಂದೇ ಮನಸ್ಸಿಂದ, ಒಂದೇ ಮನಸ್ಸಿಂದ. ರಗ 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 ರ ಬೋ ಲೇ 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 ರೀಗ ರಗ ರಗ ಲ ಲ ಲ ಲ ಲ ಲ. ಆತನು ಕಲ್ವಾರಿ ಸುಲಭೆಯಲ್ಲಿ ರಕ್ತವನ್ನು ಸುರಿಸಿಲ್ಲ ಅಂದ್ರೆ ನಾನು ಇವತ್ತು ಬದಿಗಿರಗುವುದು ಸಾಧ್ಯನೇ ಇಲ್ಲ. ಆ ಹೃದಯದಲ್ಲಿ, ಆ ಹೃದಯದಿಂದ, ಆ ವಂದನೆಗಳಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರೇ, ದೇವರೇ, ನಿಮ್ಮನ್ನು ಸ್ತೋತ್ರವನ್ನು, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೀವಿ ಸ್ವಾಮಿ. ದೇವರೇ, ನೀನು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿಲ್ಲ ಅಂದ್ರೆ ನಾವು ಇವತ್ತು ನಿಲ್ಲುವುದು ಸಾಧ್ಯವಿಲ್ಲ. ನಾವು ನಿಲ್ಲುವುದು ನಿನ್ನ ಕೃಪೆ ಸ್ವಾಮಿ. ನಾವು ಇವತ್ತು ಬದುಕಿರುವುದು ನಿನ್ನ ಕೃಪೆ. ಆ ಕೃಪೆಗೋಸ್ಕರ ಸ್ತೋತ್ರ ಕರ್ತನೆ, ನಿನ್ನ ಕೃಪೆಗೋಸ್ಕರ ಸ್ತೋತ್ರ ಕರ್ತನೆ. ದೇವರೇ, ಕರುಣಾಮಯನೇ, ಕೃಪಾ ಪೂರ್ಣನೇ, ಪ್ರತಿಯೊಬ್ಬರನ್ನು ನೀನು ನಡೆಸಿ ಕರ್ತನೆ ನಿನ್ನ ಬಲದಿಂದ. ದೇವರೇ, ಈ ತಿಂಗಳಲ್ಲಿ ನೀವು ವಾಗ್ದಾನ ಮಾಡಿರುವ ಪ್ರಕಾರ ನಿನ್ನ ಬಲದಿಂದ ಇವರನ್ನು ತುಂಬಿಸಿ, ನಿನ್ನ ಬಲದಿಂದ ಇವರನ್ನು ತುಂಬಿಸಿ, ಕೃಪೆಯಿಂದ ನಡೆಸಿ ಪ್ರತಿಯೊಬ್ಬರನ್ನು ಅನುಗ್ರಹ ಹೊಂದಿಕೊಳ್ಳಲಿ ಸ್ವಾಮಿ. ಇವತ್ತು ನಿಮ್ಮ ಸಮ್ಮುಖದಲ್ಲಿ ಬಂದಿರುವ, ಹೃದಯದಿಂದ ನಿಮ್ಮನ್ನು ಆರಾಧಿಸಿರುವ ಪ್ರತಿಯೊಬ್ಬರು ಆಶೀರ್ವಾದಗಳನ್ನು ಹೊಂದಿಕೊಂಡು ಸ್ವಾಮಿ ಇಲ್ಲಿಂದ ವಾಪಸ್ ಹೋಗಬೇಕು ಕರ್ತನೆ. ನೀನು ಅನುಗ್ರಹಿಸಿ, ನೀನು ಆಶೀರ್ವಾದ ಮಾಡಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ, ಆಮೇಲೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಈ ತಿಂಗಳಕ್ಕೋಸ್ಕರ ದೇವರದು ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿರುವ ವಾಕ್ಯ, ದೇವರಿಗೆ ಕಾಯುವ ಜನರನ್ನು ದೇವರು ಬಲಪಡಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೋಸ್ಕರ ನೀವು ಕಾಯುತ್ತಾ ಇದ್ದೀರಾ. ದೇವರದು ಸಮ್ಮುಖದಲ್ಲಿ ದೇವರದು ಕ್ರಿಯೆಗಳಕ್ಕೋಸ್ಕರ, ದೇವರಿಗೋಸ್ಕರ ನೀವು ಕಾಯುತ್ತಾ ಇದ್ದೀರಾ. ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಬಲಪಡಿಸಿ, ದೇವರು ಈ ತಿಂಗಳಲ್ಲಿ ಇವತ್ತು ಬರಕು ನೀವು ಶ್ರೀಗರಿಸಕ್ಕೂ ಸಾಧ್ಯವಿಲ್ಲದ ಕಾರ್ಯಗಳನ್ನು ಈ ತಿಂಗಳಲ್ಲಿ ದೇವರು ನಿಮಗೂ ಮಾಡಿಕೊಡ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರಿಂದ ಅದು ಸಾಧ್ಯ. ಆಮೆನ್. ದೇವರದು ಬಲದಿಂದ ನಿಮಗೆ ಸಾಧ್ಯ ಅದು. ಆಮೆನ್. ದೇವರು ನಿಮ್ಮನ್ನು ಬಲಪಡಿಸುವಾಗ ನೀವು ಸೋತು ಹೋಗುವುದಿಲ್ಲ. ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮ ಜೀವಿತದಲ್ಲಿ ಯಾವುದು ಕಾರ್ಯ ನಡೆಯಬೇಕೋ ಅದು ನಿಮ್ಮಿಂದನೇ ಮಾಡಕ್ಕೂ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರದ ಸಮ್ಮುಖದಲ್ಲಿ ನಾವು ಕಾಯಬೇಕು. ಆಮೆನ್, ಹಲ್ಲೆಲೂಯಾ. ದೇವರಿಗೋಸ್ಕರ ಕಾಯಬೇಕು. ಆಮೆನ್. ನಾವು ಎಷ್ಟೋ ಜನರಿಗೋಸ್ಕರ ಕಾಯುತ್ತಾ ಇದ್ದೀವಿ. ನಮ್ಮ ಜೀವಿತವನ್ನು ನೋಡುವಾಗ ಈ ಕಾಯುವುದಂದ್ರೆ ನಮಗೂ ಸರ್ವ ಸಾಧಾರಣವಾಗಿ ಇರುತ್ತೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಬಸ್ಗೋಸ್ಕರ ನಾವು ಕಾಯ್ತೀವಿ, ಟ್ರೈನ್ಗೋಸ್ಕರ ಕಾಯ್ತೀವಿ, ಫ್ಲೈಟ್ಗೋಸ್ಕರ ನೀವು ಮಿನಿಮಮ್ 1 hour ಕಾಯಬೇಕು. ಆಮೆನ್, ಹಲ್ಲೆಲೂಯಾ. ಅದೆಲ್ಲ ನಮಗೆ ತೊಂದರೆವಾಗುವುದಿಲ್ಲ. ಆದರೆ ದೇವರದ ಸಮ್ಮುಖದಲ್ಲಿ ದೇವರು ನನ್ನ ಜೀವಿತದಲ್ಲಿ ಒಂದು ಕೆಲಸ, ಒಂದು ಕಾರ್ಯವನ್ನು ಮಾಡಬೇಕೆಂದ್ರೆ ಅದಕ್ಕೂ ಕಾಯುವುದಕ್ಕೂ ನಮಗೂ ಬೇಜಾರಾಗುತ್ತೆ. ಆಮೇಲೆ ಹೌದಾ ಇಲ್ವಾ? ಎಲ್ಲರಿಗೋಸ್ಕರ ಕಾಯ್ತೀವಿ, ಎಲ್ಲರಿಗೋಸ್ಕರ ಕಾಯ್ತೀವಿ, ಏನು ತೊಂದರೆವಿಲ್ಲ. ಆಮೇಲೆ ಒಂದು ಹೋಟೆಲಲ್ಲಿ ಹೋಗಿ ಬಿರಿಯಾನಿ ಆರ್ಡರ್ ಮಾಡಿಬಿಟ್ಟು, ಇಲ್ಲಾಂದ್ರೆ ನಾರ್ಮಲ್ ಈ ರೋಡಲ್ಲಿ ಒಂದು ಈ ಚಿಕ್ಕ ಅಂಗಡಿಗಳಲ್ಲಿ ಒಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿಬಿಟ್ಟು ನಾವು 20 ನಿಮಿಷ ಕಾಯ್ತೀವಿ, ಏನು ತೊಂದರೆವಿಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರದ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಒಂದು 10 ನಿಮಿಷ ಲೇಟ್ ಆಯ್ತಂದ್ರೆ, ತಂದೆ ಪ್ರಾರ್ಥನೆ ಮಾಡುವಾಗ ಲೇಟ್ ಆಯ್ತಂದ್ರೆ, ತಾಯಿ ಪ್ರಾರ್ಥನೆ ಮಾಡುವಾಗ 10 ನಿಮಿಷ ಲೇಟ್ ಆಯ್ತಂದ್ರೆ, ಮಕ್ಕಳು ಪ್ರಾರ್ಥನೆ ಮಾಡುವಾಗ 10 ನಿಮಿಷ ಲೇಟ್ ಆಯ್ತಂದ್ರೆ ನಮಗೂ
BP. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡುವ ಕಾರ್ಯ ನಮ್ಮ ಜೀವಿತದಲ್ಲಿ ಸ್ವಲ್ಪ ಲೇಟ್ ಆದ್ರೂ ಸಾಕು, ನಮಗೆ ಬೇಜಾರಾಗುತ್ತೆ. ಏನು ಪ್ರಾರ್ಥನೆ ಮಾಡಿ ದೇವರು ಕೇಳಿಸ್ತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಈ ತಿಂಗಳು ದೇವರು ನಿಮಗೋಸ್ಕರನೇ ವಾಗ್ದಾನ ಮಾಡ್ತಾನೆ. ಆಮೆನ್, ಹಲ್ಲೆಲೂಯ. ನೀವು ಏನು ಪ್ರಾರ್ಥನೆ ವಿಷಯದಿಂದ ಏನು ಕಾರ್ಯಕ್ಕೋಸ್ಕರ ದೇವರ ಸಮ್ಮುಖದಲ್ಲಿ ಕಾಯ್ತಾ ಇದ್ದೀರೋ, ದೇವರು ಇವತ್ತು ನಿಮಗೂ ಆ ಬಲವನ್ನು ಕೊಟ್ಟು ದೇವರು ನಿಮ್ಮನ್ನು ಬಲಪಡಿಸಿ, ದೇವರು ನಿಮ್ಮ ಜೀವಿತದಲ್ಲಿ ನೀವು ಆಗುವುದಿಲ್ಲ, ನಿಮ್ಮ ಜೀವಿತದಲ್ಲಿ ಸಾಧ್ಯವಿಲ್ಲ ಎಂದು ನೀವು ಚಿಂತೆ ಮಾಡಿರುವ ಕಾರ್ಯವನ್ನು ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮ ಜೀವಿತದಲ್ಲಿ ನಿಮ್ಮಿಂದನೇ ಅದು ಮಾಡುತ್ತಾನೆ ದೇವರು. ಹಲ್ಲೆಲೂಯ. ಯಾಕಂದ್ರೆ ದೇವರದ ವಾಕ್ಯ ಹೇಳ್ತಾ ಇದ್ದೀವಿ, ಓದೋಣ. ಯೆಶಾಯ ಬರೆದಿರುವ ಪ್ರವಾಚಕ ಪುಸ್ತಕ 40ನೇ ಅಧಿಕಾರ 31ನೇ ವಾಕ್ಯ. ಯೆಶಾಯ ಪ್ರವಾಚಕ ಪುಸ್ತಕ 40ನೇ ಅಧಿಕಾರ 31ನೇ ವಾಕ್ಯ. ಹೊಸ ಬಲವನ್ನು ಹೊಂದುವರು, ಅವರು ಹತ್ತುಗಳಿಂದ ರೆಕ್ಕೆಗಳಿಂದ ಬೆಟ್ಟಗಳನ್ನು ಏರುವವರು, ಓಡಿದರನು ಅವರು ಧನಿಯರು, ನಡೆದರು ಬಲವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ದೇವರು ಎಷ್ಟೊಂದು ಬಲವನ್ನು ನಮ್ಮನ್ನು ಎಷ್ಟು ಬಲಪಡಿಸುತ್ತಾನೆ ಅಂದ್ರೆ, ನಾವು ಎಷ್ಟು ಓಡಿದ್ರೂ ನಾವು ಸೋತು ಹೋಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ದೇವರದು ಸಮ್ಮುಖದಲ್ಲಿ ಒಂದು ಕಾರ್ಯಕ್ಕೋಸ್ಕರ ನಾವು ಕಾಯಿದರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ತಮಗೋಸ್ಕರ ತಮ್ಮ ಸಮ್ಮುಖದಲ್ಲಿ ಕಾಯುವ ಜನರಿಗೂ ದೇವರು ಏನು ಮಾಡ್ತಾನೆ? ಬಲಪಡಿಸುತ್ತಾನೆ. ಆಮೆನ್. ಏನಕ್ಕೂ ಈ ಬಲ ಅಂದ್ರೆ, ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಬಲದಿಂದ ಮಾಡಕ್ಕೂ ಸಾಧ್ಯವಿಲ್ಲ ಎಂದು ನೀವು ಕುತ್ಕೊಂಡಿದ್ದೀರಾ. ಆಮೆನ್, ಹಲ್ಲೆಲೂಯ. ನಮ್ಮ ಚಿಂತೆಯಲ್ಲಿ ಕೆಲವೊಂದು ಕಾರ್ಯ ನಾವು ಚಿಂತೆ ಮಾಡುವಾಗ ಕೆಲವೊಂದು ಕಾರ್ಯ ನಮ್ಮ ಜೀವಿತದಲ್ಲಿ, ದೇವರೇ ಇದೆಲ್ಲ ನಮ್ಮ ಜೀವಿತದಲ್ಲಿ ನಡೆಯೋಕ್ಕೂ ಸಾಧ್ಯನೇ ಇಲ್ಲ ಎಂದು ನಾವು ಚಿಂತೆ ಮಾಡ್ತೀವಿ. ಆಮೆನ್, ಹಲ್ಲೆಲೂಯ. ಬಾಡಿಗೆ ಮನೆಯಲ್ಲಿ ಇರುವವರೆಗೂ ನಾವು ಹೇಳ್ತೀವಿ, ದೇವರು ಹೊಸ ಮನೆಯನ್ನು ಈ ಬೆಂಗಳೂರಲ್ಲಿ ಕೊಡ್ತಾರೆ. ಆಮೇಲೆ ನಮ್ಮ ಚಿಂತೆ ಎಲ್ಲಿ ಹೋಗುತ್ತೆ? ಓ, ಬಾಡಿಗೆ ಕೊಡಕ್ಕೆ ಇಲ್ಲಿ ಕಷ್ಟಪಡ್ತಾ ಇದೀವಿ, ಇದರಲ್ಲಿ ನಾವು ಸ್ವಂತ ಮನೆಗೆ ಎಲ್ಲಿ ಹೋಗುವುದು? ಆಮೇಲೆ ಚೆನ್ನಾಗಿ ಗಮನಿಸಿ, ಅದಂದ್ರೆ ಏನು ಕಾರ್ಯ? ನಮ್ಮ ಬಲದಿಂದ, ನಮ್ಮ ಸಂಪತ್ತಿಂದ, ಸಂಪಾದನೆಯಿಂದ ಅದು ಮಾಡಕ್ಕೂ ಸಾಧ್ಯವಿಲ್ಲ. ಅದು ನಮக்கு ಚೆನ್ನಾಗಿ ಗೊತ್ತು. ಹಲ್ಲೆಲೂಯ. ಆದರೆ ದೇವರಿಗೂ ಕಾಯುವ ಜನರಿಗೂ ದೇವರು ಏನು ಮಾಡ್ತಾನೆ ಅಂದ್ರೆ, ದೇವರು ಆ ಜನರನ್ನು ಬಲಪಡಿಸುತ್ತಾನೆ. ಆಮೇಲೆ ನಡೆಯುವುದಕ್ಕೂ ಓಡುವುದಕ್ಕೂ ದೇವರು ಬಲಪಡಿಸುತ್ತಾನೆ. ಆ ಬಲದಿಂದ ನಾವು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡಕ್ಕೂ ಸಾಧ್ಯವಾಗುತ್ತೆ. ಹಲ್ಲೆಲೂಯ. ಎಷ್ಟು ಜನರಿಗೆ ಅರ್ಥ ಆಗುತ್ತೆ? ಆಮೆನ್, ಹಲ್ಲೆಲೂಯ. ದೇವರು ಈ ತಿಂಗಳು ನಮಗೆ ಹೇಳುವ ವಾಕ್ಯ ಏನಂದ್ರೆ, ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ರೋಮರ್ಕ್ ಬರೆದಿರುವ ಪುಸ್ತಕ 4ನೇ ಅಧಿಕಾರ 18ರಿಂದ 21ವರೆಗೆ ಓದೋಣ. ರೋಮರ್ಕ್ ಬರೆದಿರುವ ಪುಸ್ತಕ 4ನೇ ಅಧಿಕಾರ 18ರಿಂದ 21.
ಹಾ, ತಮಿಳಲ್ಲಿ ಈ ತರ ಬರೆಯಲ್ಪಟ್ಟಿದೆ, ಅವನದು ಶರೀರ ಸತ್ತೋಯ್ತಂತೆ. ಆಮೇಲೆ ಅಬ್ರಹಾಮಂದು ಶರೀರ ಸತ್ತೋಯ್ತು. ಸತ್ತೋಯ್ತಂದ್ರೆ ಸತ್ತೋಗಿಲ್ಲ, ಬಲವಿಲ್ಲ. ಆಮೇಲೆ ಯಾಕೆಂದ್ರೆ ಎಷ್ಟು ವಯಸ್ಸೆಷ್ಟು? 100 ಆಯ್ತು. ಆಮೇಲೆ ಹಲ್ಲೆಲೂಯಾ. ತಮಿಳಲ್ಲಿ ಬರೆಯಲ್ಪಟ್ಟಿದೆ ಸತ್ತೋಗಿದೆ. ಅವನಿಗೂ ಗೊತ್ತು ತನ್ನ ಶರೀರ ಸತ್ತೋಗಿದೆ ಎಂದೆ. ತನ್ನ ಹೆಂಡತಿ ಸಾರಾಳದು ಗರ್ಭವನ್ನು ಆ ಗರ್ಭಪಾತ್ರ ಏನಾಗಿದೆ, ಅದು ಸತ್ತೋಗಿದೆ. ಅವನಿಗೂ ಗೊತ್ತು. ಆದರೂ ಅವನು ದೇವರು ಅವನ ಮೇಲೆ ಹೇಳಿರುವ ಆ ವಾಗ್ದಾನಕ್ಕೋಸ್ಕರ ಕಾಯುತ್ತಾ ಇದ್ದ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮ ಸ್ಥಿತಿ ನೋಡಿದರೆ ಯಾವುದು ಸಾಧ್ಯನೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಅಬ್ರಹಾಮನ ಜೀವಿತ ನೋಡಿದರೆ, ಅವನದು ವಯಸ್ಸು ನೋಡಿದರೆ, ಅವನದು ಜೀವಿತದಲ್ಲಿ ಆ ವಾಗ್ದಾನ ನೆರವೇರಿಸಕ್ಕೂ ಅದು ಸಾಧ್ಯನೇ ಇಲ್ಲ. ಆಮೆನ್. ಕಾರಣ ಅವನಿಗೆ ಗೊತ್ತು ತನ್ನ ಶರೀರ ಸತ್ತೋಗಿದೆ, ತನ್ನ ಹೆಂಡತಿದು ಶರೀರನು ಸತ್ತೋಗಿದೆ. ಆದರೆ ದೇವರದು ವಾಕ್ಯಕ್ಕೋಸ್ಕರ, ಆ ವಾಗ್ದಾನಕ್ಕೋಸ್ಕರ ಅವನು ಕಾಯುತ್ತಾ ಇದ್ದ. ಆಮೆನ್, ಹಲ್ಲೆಲೂಯಾ. ಎಷ್ಟು ವರ್ಷ? 24 ವರ್ಷ ಕಾಯ್ದಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ನಿಮ್ಮನ್ನು ಈ ವಾಕ್ಯ ಸ್ವಲ್ಪ ಬಲಪಡಿಸಲಿ. ಆಮೆನ್, ಹಲ್ಲೆಲೂಯಾ. ನಾವು 1 ವರ್ಷ 2 ವರ್ಷ 3 ವರ್ಷ ಆಗ ತಕ್ಷಣನೇ ನಾವು ತುಂಬಾ ಬೇಜಾರಾಗಿ ಕೂತ್ಕೊಳ್ತೀವಿ. ಆಮೇನ್. 1 ವರ್ಷ 2 ವರ್ಷ ಎಲ್ಲ ಬೇಕಾಗಿಲ್ಲ ಪಾಸ್ಟರ್, ನಮಗೆಲ್ಲ 2 ತಿಂಗಳೇ ಸಾಕು. ಆಮೇನ್, ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ತಿಂಗಳು 2 ತಿಂಗಳು ನಾವು ಪ್ರಾರ್ಥನೆ ಮಾಡಿ ನಮಗೂ ಆ ಕಾರ್ಯ ಸಿಕ್ಕಿಲ್ಲ ಅಂದ್ರೆ ನಾವು ಬೇಜಾರಾಗಿ ಕೂತ್ಕೊಳ್ತೀವಿ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇಲ್ಲಿ ಏನಾಯ್ತು? ದೇವರಿಗೋಸ್ಕರ ದೇವರದು ಆ ಅದ್ಭುತ ಕ್ರಿಯೆಗಳನ್ನು ತನ್ನ ಜೀವಿತದಲ್ಲಿ ನಡೆಯುವುದಕ್ಕೋಸ್ಕರ ಅಬ್ರಹಾಮನು ಎಷ್ಟು ವರ್ಷ ಕಾಯ್ತಾ? 24 ವರ್ಷ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 25 ವರ್ಷದಲ್ಲಿ ಅವನಿಗೂ ಮಗು ಸಿಕ್ಕಿರುವುದು. ಆಮೆನ್, ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ಆತನು ದೇವರಕ್ಕೆ ಕಾಯುವಾಗ ದೇವರು ಏನ್ ಮಾಡಿದ್ರು ಗೊತ್ತಾ? ಸತ್ತೋಗಿರುವ ಆ ಮನುಷ್ಯನದು ಆ ಶರೀರವನ್ನು ಬಲಪಡಿಸಿದರು. ಆಮೆನ್, ಹಲ್ಲೆಲೂಯಾ. ಸಾರಾಯದು ಸತ್ತೋಗಿರುವ ಆ ಗರ್ಭಪಾತ್ರವನ್ನು ಏನ್ ಮಾಡಿದ್ರು? ದೇವರು ಆ ಗರ್ಭಪಾತ್ರವನ್ನು ಬಲಪಡಿಸಿದರು. ಆಮೆನ್, ಬಲಪಡಿಸಿ ಆ ಗರ್ಭಪಾತ್ರದಲ್ಲಿ ಏನಾಯಿತು? ಒಂದು ಮಗು ಹುಟ್ಟಿತು. ಆಮೆನ್, ಹಲ್ಲೆಲೂಯಾ. ಉಂಡಾಯಿತು. ಆಮೆನ್, ಹಲ್ಲೆಲೂಯಾ. ಸಾರಾದು ಅಬ್ರಹಾಮಂದು ಆ ಶರೀರ ಸ್ಥಿತಿ ನೋಡಿದ್ರೆ ಅದು ಸಾಧ್ಯನೇ ಇಲ್ಲ. ಆದರೆ ದೇವರು ಆತನನ್ನು ಬಲಪಡಿಸುವಾಗ, ದೇವರು ಯಾವಾಗ ಬಲಪಡಿಸುತ್ತಾನೆ? ದೇವರಿಗೋಸ್ಕರ ಕಾಯುವಾಗ. ಆಮೆನ್, ಹಲ್ಲೆಲೂಯಾ. ನಾವು ದೇವರಿಗೋಸ್ಕರ ನಮ್ಮಿಂದ ಒಂದು ಕಾರ್ಯ ಮಾಡಕ್ಕೂ ಸಾಧ್ಯವಾಗಿ ಇಲ್ಲ ಅಂದ್ರೆ ನಾವು ಏನ್ ಮಾಡಬೇಕು? ದೇವರಿಗೋಸ್ಕರ ಕಾಯಬೇಕು. ಆಮೆನ್. ದೇವರು ಆ ಕಾನಾ ಊರಲ್ಲಿ, ಆ ಕಾನಾ ಎಂಬ ಊರಲ್ಲಿ ಆ ಅದ್ಭುತವನ್ನು ಮಾಡುವಾಗ ದೇವರು ಆ ಮರಿಯಾಳ ಹತ್ರ ಹೇಳಿದ್ರು, ನನ್ನ ಸಮಯ ಇನ್ನೂ ಬಂದಿಲ್ಲ. ಆಮೆನ್, ಆಮೆನ್. ಅರ್ಥ ಏನು? ನನ್ನ ಸಮಯಕ್ಕೋಸ್ಕರ ನೀವು ಕಾಯಬೇಕು. ಆಮೆನ್. ಪಕ್ಕದಲ್ಲಿ ಇರುವವರು ಕರೆಕೊಟ್ಟು ಹೇಳಿ, ದೇವರದು ಸಮಯಕ್ಕೋಸ್ಕರ ನೀವು ಕಾಯಬೇಕು. ಆಮೆನ್. ನಾವೆಲ್ಲ ಟೈಮ್ ಫಿಕ್ಸ್ ಮಾಡಕ್ಕಾಗಲ್ಲ ದೇವರಿಗೂ. ಆಮೆನ್, ಹಲ್ಲೆಲೂಯಾ. ನಾವು ಏನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆಯಲ್ಲಿಯೇ ಅವ್ರಿಗೆ ಟಾರ್ಗೆಟ್ ಕೊಟ್ಬಿಡ್ತೀವಿ. ಆಮೆನ್. ಈ ವಾರ ನನಗಿದು ನಡೀಬೇಕು. ಆಮೆನ್. ಆ ಥರ ಪ್ರಾರ್ಥನೆ ಮಾಡಬಾರ್ದು. ನಾವು ಏನ್ ಮಾಡ್ಬೇಕು? ದೇವರೇ, ನಿನ್ ಚಿತ್ತದಿಂದ ನನಗೂ ಈ ಕಾರ್ಯವನ್ನು ಮಾಡಿಕೊಡಿ ಕರ್ತನೆ. ಆಮೆನ್, ಹಲ್ಲೆಲೂಯಾ.
ನಾವು ಟಾರ್ಗೆಟ್ ಇಡಬಾರದು. ಆಮೇನ್. ಇವತ್ತೇ ಬೇಕು, ನಾಳೆನೇ ಬೇಕು. ಹಲ್ಲೆಲೂಯಾ. ನಮ್ಮ ಅವಶ್ಯಕಗಳು ದೇವರಿಗೂ. ಅದಕ್ಕೆ ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಹೇಳಿಕೊಟ್ರು. ಆಮೇನ್. ನನ್ನ ಅವಶ್ಯಕಗಳು ನಿನಗೂ, ನನ್ನ ಮುಂದೆನೆ ನಿಮಗೂ ಗೊತ್ತು. ಆಮೇನ್. ಹಲ್ಲೆಲೂಯಾ. ಹೌದಾ ಇಲ್ವಾ? ಆವಾಗ ನಾವು ನಮ್ಮ ಅವಶ್ಯಕಗಳು ಪ್ರಾರ್ಥನೆ ಮಾಡುವಾಗ ನಾವು ಪ್ರಾರ್ಥನೆ ಮಾಡಕ್ಕೂ ಮುಂಚೆನೆ ಆತನಿಗೂ ಗೊತ್ತಾಗಿದೆ. ಆಮೇನ್. ಅದರಿಂದ ನಾವು ಟೈಮ್ ಫಿಕ್ಸ್ ಮಾಡಬಾರ್ದು. ಆಮೇನ್. ನಾವು ದೇವರದು ಚಿತ್ತಕ್ಕೋಸ್ಕರ, ದೇವರದು ಸಮಯಕ್ಕೋಸ್ಕರ ಕಾಯಬೇಕು. ಆಮೇನ್. ನಮ್ಮ ಕೆಲಸ ಏನು? ದೇವರ ಹತ್ರ ಕೇಳುವುದು, ಪ್ರಾರ್ಥನೆ ಮಾಡುವುದು. ಆಮೇನ್. ಮಾಡುವುದು ಆತನ ಕೃಪೆ, ಆತನ ದಯೆ, ಆತನ ಪ್ಲಾನ್. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ನಾವು ಆತನು ದೇವರಕ್ಕೋಸ್ಕರ ನೋಡಿ, ಆ 7 ತಕ್ಷಣನೇ ಅಲ್ಲಿ ದ್ರಾಕ್ಷಿ ರಸ ಬಂದಿಲ್ಲ. ಆಮೇನ್. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಸಮಯ ಬಂದಿಲ್ಲ, ಕಾಯಿರಿ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಅಬ್ರಹಾಮನು ದೇವರದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದ. ಎಷ್ಟು ವರ್ಷ? ಆಮೇನ್. 24 + 1 25 ವರ್ಷ. ಆಮೇನ್. ಹಲ್ಲೆಲೂಯಾ. ಈ 25 ವರ್ಷ ಕಾಯ್ದ ಮೇಲೆ ದೇವರು 24 ವರ್ಷ ಕಾಯುವಾಗ ದೇವರು ಆತನನ್ನು ಶರೀರವನ್ನು ಬಲಪಡಿಸಿದರು. ಆಮೇನ್. ಸಾರಾಳ್ದು ಆ ಸತ್ತೋಗಿರುವ ಆ ಗರ್ಭ ಪಾತ್ರವನ್ನು ದೇವರು ಬಲಪಡಿಸಿದ್ರು. ಬಲಪಡಿಸಿ ಆ ಗರ್ಭದಲ್ಲಿ ಒಂದು ಮಗುವನ್ನು ಉಂಟು ಮಾಡಿದರು. ಆಮೇನ್. ಹಲ್ಲೆಲೂಯಾ. ಅದಂದ್ರೆ ದೇವರಕ್ಕೋಸ್ಕರ ನಾವು ಕಾಯಬೇಕು. ಏನಕ್ಕೋಸ್ಕರ ಕಾಯಬೇಕು? ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಏನಕ್ಕೋಸ್ಕರ? ನಮ್ಮಿಂದ ಕೆಲವೊಂದು ಕಾರ್ಯ ಮಾಡಕ್ಕೂ ಸಾಧ್ಯವಿಲ್ಲ, ನನ್ನ ಬಲದಿಂದ ಸಾಧ್ಯವಿಲ್ಲ. ಆದರೆ ದೇವರದು ಬಲವು ನನ್ನಲ್ಲಿ ಬರುವಾಗ, ದೇವರು ನನ್ನನ್ನು ಬಲಪಡಿಸುವಾಗ ನನ್ನ ಜೀವಿತದಲ್ಲಿ ನನ್ನಿಂದ ಅದು ಮಾಡಕ್ಕೂ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ಅದು ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಕೆಲವೊಂದು ಕಾರ್ಯಗಳಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ತುಂಬಾ ದಿನದಿಂದ ಮಾಡ್ತಾ ಇದ್ದೀರಾ, ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೀರಾ, ತುಂಬಾ ತಿಂಗಳಿಂದ ಮಾಡ್ತಾ ಇದ್ದೀರಾ. ಬೇಜಾರಾಗಬೇಡ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಆಮೇನ್. ಹಲ್ಲೆಲೂಯಾ. ನಾನು ನಿನ್ನನ್ನು ಬಲಪಡಿಸಿ ನಿನ್ನ ಜೀವಿತದಲ್ಲಿ ಯಾವುದು ಕಾರ್ಯ ಅಸಾಧ್ಯವಾಗಿತ್ತೋ ಆ ಕಾರ್ಯವನ್ನು ನಾನು ಸಾಧ್ಯಪಡಿಸುತ್ತೇನೆ. ಆಮೇನ್. ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ದೇವರಕ್ಕೋಸ್ಕರ, ಯೇಸು ಸ್ವಾಮಿಗೋಸ್ಕರ ದೇವರದು ಸಮೂಹದಲ್ಲಿ ಕಾಯಿರಿ. ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ದೇವರು ಮಾಡುತ್ತಾನೆ. ಆಮೇನ್. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ಕರ್ತನೆ, ದೇವರೇ, ನೀವು ಹೇಳಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರ ಕರ್ತನೆ. ದೇವರೇ, ನೀವು ಇವತ್ತು ನಮಗೂ ಹೇಳಿರುವ ವಾಕ್ಯ ಪ್ರಕಾರ ನಾವು ಎಷ್ಟೋ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿ 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 ದೇವರೇ ನಾವು ಸೋದು ಹೋಗುವಾಗ, ಸ್ವಾಮಿ, ಇವತ್ತು ನೀವು ಹೇಳಿರುವ ವಾಕ್ಯ ನಮ್ಮನ್ನು ಬಲಪಡಿಸಲಿ ಕರ್ತನೆ. ದೇವರೇ, ನಾವು ನಿಮಗೋಸ್ಕರ ಕಾಯುವಾಗ, ನಿಮ್ಮ ಸಮೂಹದಲ್ಲಿ ಕಾಯ್ದಿರುವಾಗ ಸ್ವಾಮಿ, ನಾವು ದೇವರೇ, ನೀವು ನಮ್ಮನ್ನು ಬಲಪಡಿಸಿ ನಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯವಾಗಿತ್ತೋ, ಆ ಯಾವುದು ಕಾರ್ಯ ಅಸಾಧ್ಯವಾಗಿತ್ತೋ ಆ ಕಾರ್ಯವನ್ನು ನೀನು ಸಾಧ್ಯಪಡಿಸಿ ಕೊಟ್ಟಿದ್ದೀರ ಸ್ವಾಮಿ. ದೇವರೇ, ಆ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ದೇವರೇ, ಇವತ್ತು ನಿಮ್ಮ ಸಮೂಹದಲ್ಲಿ ದೇವರೇ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡಿರುವ ಪ್ರಿಯ ಸಹೋದರ ಸಹೋದರಿಗಳು ಪ್ರತಿಯೊಬ್ಬರನ್ನು ಅನುಗ್ರಹಿಸಿ ಕರ್ತನೆ. ಅವ್ರದ್ದು ಜೀವಿತದಲ್ಲಿ ಯಾವುದು ಕಾರ್ಯಕ್ಕೋಸ್ಕರ ಕಾಯ್ತಾ ಇದ್ದಾರೋ ದೇವರೇ, ಆ ಕಾರ್ಯದಲ್ಲಿ
ದೇವರು ನೀನು ಬಲಪಡಿಸಿ ಕರ್ತನೆ, ಪ್ರತಿಯೊಬ್ಬರನ್ನು ನೀನು ಬಲಪಡಿಸಿ ಕರ್ತನೆ, ಪ್ರತಿಯೊಂದು ಸಹೋದರ ಸಹೋದರಿಗಳನ್ನು ನೀನು ಬಲಪಡಿಸಿ ಕರ್ತನೆ. ಅವರದ್ದು ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಈ ಸೆಪ್ಟೆಂಬರ್ 2024 ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ದೇವರೇ ಅವರಿಗೂ ಸಾಧ್ಯವಾಗಲಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಅನುಗ್ರಹಿಸುತ್ತಾ ಇದ್ದೀನಿ. ಕೃಪೆಯಿಂದ ನಡೆಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ. ಆಮೇನ್, ಆಮೇನ್.